ರಾಜ್ಯದಲ್ಲಿ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಇತಿಹಾಸದ ಕ್ಷಣವೊಂದು ಮತ್ತೆ ಸಂಭವಿಸಿದೆ. ಚಿಕ್ಕೋಡಿ ಪಟ್ಟಣದಲ್ಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದಂತಹ ಶ್ರೀ ಪ್ರಕಾಶ್ ಅಣ್ಣ ಹುಕ್ಕೇರಿ ಹಾಗೂ ಶಾಸಕರಾದ ಶ್ರೀ ಗಣೇಶ ಅಣ್ಣ ಹುಕ್ಕೇರಿಯವರ ಪ್ರಯತ್ನದಿಂದ ಮಂಜೂರಾಗಿರುವಂತಹ ಸುಮಾರು 1 ಕೋಟಿ ಅನುದಾನದಲ್ಲಿ ನಿರ್ಮಾಣವಾಗಲಿರುವ ಪದವಿ ಪೂರ್ವ ಶಿಕ್ಷಣ ಉಪನಿರ್ದೇಶಕರ ಡಿಡಿಪಿಯು ಕಚೇರಿ ಕಟ್ಟಡ ಕಾಮಗಾರಿಗೆ ಶ್ರೀ ಪ್ರಕಾಶ್ ಅಣ್ಣ ಹುಕ್ಕೇರಿರವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆಯನ್ನ ನೀಡಿದ್ದಾರೆ. ಇನ್ನು ಶೈಕ್ಷಣಿಕ ಆಡಳಿತ ಸುಗಮಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿರುವ ಈ ಕಟ್ಟಡವು ರಾಜ್ಯದಲ್ಲೇ 2ನೆಯ ಡಿಡಿಪಿಯು ಕಚೇರಿ ಇದಾಗಲಿದ್ದು, ಈ ಕಟ್ಟಡವು ಶಿಕ್ಷಣ ಇಲಾಖೆಯ ಕಾರ್ಯನಿರ್ವಹಣೆಯನ್ನ ಮತ್ತಷ್ಟು ಸಮರ್ಥನಗೊಳಿಸುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಶೈಕ್ಷಣಿಕ ಸೇವೆ ಒದಗಿಸಲು ಸಹಾಯ ಮಾಡಲಿದೆ. ಇನ್ನು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಪುರಸಭೆ ಸದಸ್ಯರು, ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರು ಸೇರಿದಂತೆ ಮುಂತಾದವರು ಉಪಸ್ಥಿತಿಯಲ್ಲಿದ್ದರು. ಬದಲಾವಣೆ ಆಗ್ತದೆ. ಈಗೇನು 1ರಿಂದ PU ವರೆಗೆ ಶಿಕ್ಷಣವನ್ನ ಪಡೀತಾ ಇದ್ದಾರೆ, ಈ ಮಕ್ಕಳುಗಳೆಲ್ಲರೂ ಕೂಡ ಪ್ರೌಢಾವಸ್ಥೆಗೆ ವಯಸ್ಕರಿಗೆ ಬರುವಂತ ಸಮಯದಲ್ಲಿ ಎಲ್ಲರೂ ಕೂಡ ದೇಶ ವಿದೇಶಗಳಲ್ಲಿ ಹೋಗಿ ತಮ್ಮ ತಮ್ಮ ಕುಟುಂಬಗಳಲ್ಲೂ ಕೂಡ ಒಂದು ಆರ್ಥಿಕವಾದ ಶೈಕ್ಷಣಿಕವಾದ ಅಭಿವೃದ್ಧಿ ಆಗ್ತದೆ. ಹಾಗೆ ಜಿಲ್ಲೆಗೂ ಕೂಡ ಒಳ್ಳೆ ಹೆಸರನ್ನ ತರ್ತಾರೆ. ಹಾಗೆ ಜಿಲ್ಲಾ ಮಟ್ಟದ ಆರೋಗ್ಯ ಕಚೇರಿಗಳು ಕೂಡ ಇಲ್ಲೇ ಇರೋದ್ರಿಂದ ದೂರದೃಷ್ಟಿಯಲ್ಲಿ ನೋಡಿದ್ರೆ ಎಲ್ಲ ಮನೆಗಳಲ್ಲೂ ಕೂಡ ದೀಪ ಹಚ್ಚುವಂತ ಕೆಲಸ ಮಾಡಬೇಕು ಅಂದ್ರೆ ನಾವು ಶಾಲಾ ಕಟ್ಟಡ ಕಟ್ಟಬೇಕು, ಮತ್ತೆ ಎಲ್ಲ ಶಾಲೆಯ ಮಕ್ಕಳುಗಳು ಶಾಲೆಗೆ ಬರುವಂತ ಆಗ್ಬೇಕು. ಆಗ ಮಾತ್ರ ಸಮಗ್ರವಾದ ಕುಟುಂಬ ಅಭಿವೃದ್ಧಿ ಆಗ್ತದೆ. ಆ ದೃಷ್ಟಿನಲ್ಲಿ ನಮ್ಮ ಶಿಕ್ಷಣ ಇಲಾಖೆಗೆ ಯಾವುದೇ ಕುಂದುಕೊರತೆ ಇಲ್ಲದ ಹಾಗೆ ಅವರು ಕಡೆ ಬೇರೆ ಕಡೆ ಹೋಯ್ತು ಅಂದ್ರೆ ನಮ್ ಕಡೆ ಯಾರೋ ರಾಜಕಾರಣಿಗಳನ್ನ ಕರೆದ್ರೆ ಪಟಾಕಿ ಹೊಡಿತಾರೆ, ಏನೋ ಸನ್ಮಾನ ಮಾಡ್ತಾರೆ ಅಂತಾರೆ. ಈ ಸನ್ಮಾನ ಸಾಮಗ್ರಿಗಳಿಗೆ ತಂದಿರೋರಿಗೆ ನಮ್ಮ ಭಂಡಾರಿಗೆ ಅದ್ ಹಾಕಿಸ್ತಾರೋ ಇಲ್ವೋ ಅಂತ ಅವ್ರಿಗೆ ಗಡಿಬಿಡಿ ಆಗಿದೆ. ಹಾಗಾಗಿ ಅವ್ರು ಕರ್ಕೊಂಡೋದ್ರೆ ಒಂದು ಶಾಲೆಯಲ್ಲಿ ಒಂದು ರಿಪೇರಿ ಆಗ್ತದೆ ಅಂತ, ಒಂದು ಕೊಠಡಿ ಮಂಜೂರು ಮಾಡ್ತಾರೆ ಅಂತ ಅವ್ರು ನೋಡತಕ್ಕಂತ ದೃಷ್ಟಿನೇ ಬೇರೆ ಇರ್ತದೆ. ನಾವು ಪ್ರಕಾಶ್ ಅಣ್ಣ ಹುಕ್ಕೇರಿ ನೋಡೋ ದೃಷ್ಟಿ ಬೇರೆ ಇದ್ರೆ ಅವರು ಶಾಲೆ ಮತ್ತೆ ನಮ್ಮನ್ನ ನೋಡೋ ದೃಷ್ಟಿ ಬೇರೆ ಇದೆ. ನಾವೆಲ್ಲ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಪ್ರಾಥಮಿಕ ಪ್ರೌಢ ಶಿಕ್ಷಣ ಇಲಾಖೆನಲ್ಲಿ ಸಾವಿರಾರು ಜನರು ನಾವು ಕೆಲಸ ಮಾಡ್ತಾ ಇದ್ದೇವೆ. ಈ ಮಕ್ಕಳಿಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನ ನಾವು ಕೊಟ್ಟಿದ್ದೇ ಆದ್ರೆ ಮುಂದೆ ಬರುವ ದಿನಗಳಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಆರ್ಥಿಕವಾದಂತಹ ಒಂದು ಅಭಿವೃದ್ಧಿ ಆಗ್ತದೆ, ಸಾಮಾಜಿಕ ಅಭಿವೃದ್ಧಿ ಆಗ್ತದೆ. ಆ ದೃಷ್ಟಿನಲ್ಲಿ ಇವತ್ತು ಕೈಗೊಂಡಂತ ಈ ಒಂದು ಮಹತ್ ಕಾರ್ಯ ಜಿಲ್ಲೆಯ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ, ಆ ನಂತರ ಒಂದು ರೆವಿನ್ಯೂ ಜಿಲ್ಲೆಯಾಗಿ ಮಾರ್ಪಾಡುವ ದೃಷ್ಟಿನಲ್ಲಿ ಬಹಳ ಉತ್ತಮವಾದಂತ ಕಾರ್ಯ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಶಿಕ್ಷಣ ಇಲಾಖೆ ಎಲ್ಲರೂ ಕೂಡ ಅವರಿಗೆ ಋಣಿಯಾಗಿರ್ತೇವೆ, ಅವರ ಆಶಯವನ್ನು ಈಡೇರಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಭರವಸೆಯನ್ನ ಕೊಡ್ತಾ, ಶೌಚಾಲಯ ಕೂಡ ಇದೆ, ವಿಶಾಲವಾಗಿರ್ತಕ್ಕಂಥ ಕಾರಿಡಾರ್ ಹಾಗೂ ಮೊದಲೇ ಮಾಡಿನಲ್ಲಿ ಹೋಗಲು ಒಂದು ಸ್ಟೇರ್ಕೇಸ್ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಇಂಥ ಒಂದು ಎಷ್ಟೇ ಜಾಗದಲ್ಲಿ 10 ಗುಂಟೆ ಜಾಗದಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ನಮ್ಗೆ ಏನು ಬೇಕು ಆ ಎಲ್ಲ ವ್ಯವಸ್ಥೆಗಳನ್ನು ಮಾನ್ಯ ನಮ್ಮ PWD ಸಾಹೇಬ್ರ ಇಂಟರ್ನವರು ಬಹಳ ಅಚ್ಚುಕಟ್ಟಾಗಿ ರಾತ್ರಿಯಿಂದ 12 ಗಂಟೆ ನಾವು ಮತ್ತು ಕೋಳಿಯವರು ಪೊಲೀಸರು ಕೂಡಿಕೊಂಡು ಏನ್ ಮಾಡಿದಪ್ಪ ಅಂದ್ರ ಆ ಪ್ಲಾನ್ ಹಾಕಿ ನಾವು ಅನ್ನಾರ ಕಡೆ ಒಪ್ಪಿದ್ದೇವೆ. ಅನ್ನಾರ ಪ್ರಯತ್ನ ನೋಡ್ಬೇಕಾದ್ರೆ ನಾವು ಬಹಳ ಮೆಚ್ಚಬೇಕು. ಇಂಥ ಸಂದರ್ಭ ನಾವು ಹೇಳಲೇಬೇಕು. ಯಾಕಂದ್ರೆ ನಮ್ಮ ಕೈಯಿಂದ ಆಗಿರ್ತಕ್ಕಂಥ ಕೆಲಸ ಅವ್ರು ಇವತ್ತು ಮಾಡಿಕೊಟ್ರಂದ್ರ ನಮ್ಗೆ ಎಷ್ಟೋ ನಮ್ಮ ಇಲಾಖೆಗೆ ತುಂಬ ಧನ್ಯವಾದ ಇದೆ. ಅಲ್ಲಿ ಮುಗಿಸ್ಕೊಟ್ರೆ ನಾವು ನಮ್ಮ ಇಲಾಖೆ ಬರೀ ಮತ್ತೊಮ್ಮೆ ನಾವು ನಿಮಗೆ ಧನ್ಯವಾದಗಳನ್ನು